ಹಾಯ್ ಗಾಯ್ಸ್, ಎಲ್ಲರಿಗೆ ನಮಸ್ಕಾರ. ಇವಾಗ ಊಟ ತಿಂತಾ ಇದೀವಿ. ಹೀಗೆ ನಮ್ಮಪ್ಪ ಇವಾಗ ನಾವು ಸ್ಕೂಲಿಗೆ ಹೋಗಿದ್ವಿ, ಈಗ ಬೆಲ್ ಹೊಡಿತು, ನಾವು ಇವಾಗ ಬಂದ್ವಿ. ಆಮೇಲೆ ನಮ್ಮಪ್ಪ ಟೀ ಕುಡ್ಕೊಂಡು ಆಮೇಲೆ ಹೋಗ್ತಾರೆ. ಜಾಲಿ ಆಗಿರುವುದು. ಹೇಳಿ ಹೇಳಿ ಹೇಳಿ. ಇವನ ಹೆಸರು ಅಳುಮುಂಜಿನ ಅಂತಾನೆ ಇಟ್ಟಿದ್ದು. ಇವಾಗ ಇವರು ಚಾ ಕುಡಿತಾ ಇದ್ದಾರೆ. ಅಳುಮುಂಜಿ ಅಂತ ಕರಿತೀನಿ. ನನ್ಗೆ ಕೈ ನೋಸ್ತೈತೆ ಫ್ರೆಂಡ್. ಬರೀ ಫೋನ್ ಹಿಡ್ಕೊಂಡೆ ಕೈ ನೋಸ್ತೈತಾ? ಒಂದ್ ಚಾನಲ್ ಓಪನ್ ಮಾಡ್ಬಿಡೋಣ. ಇವಳ್ದನ ಟೈಮು 8:20 ಆಗಿದೆ. ಡ್ಯೂಟಿಗೆ ಹೋಗ್ಬಿಡ್ಬೇಕು ಇವಾಗ. ಫಸ್ಟ್ ಹ್ಯಾಂಡ್ಲಾಕ್ ಓಪನ್ ಮಾಡ್ಬಿಡೋಣ. ಕೆಲಸ ಕಾರ್ಯ ಅಂತೂ ಯಾವ್ದು ಇಲ್ಲ. ಇವತ್ತು 30 ಬಾಡಿಗೆ ಆಗ್ಬೋದು ಅನ್ಕೊಂತೀನಿ ಅಲ್ವಾ? ಆಯ್ತದ ಇಲ್ವಾ? ಬನ್ನಿ ನೋಡೋಣ. ಅದೇನ್ ದಬಾಗ್ತೀಯ ನಾನು ನೋಡ್ತೀನಿ. 30 ಬಾಡಿಗೆ ಇವತ್ತನ ಆಯ್ತದ ನೋಡೋಣ ಅಂದ್ಬಿಟ್ಟು ಹೋದ್ರೆ ಒಂದೇ 8:20 ಹೋಗಿದ್ದೀನಿ. ಒಂದು ಬಾಡಿಗೆನಾದ್ರೂ ಕೊಡೋದು ಬೇಡ ಅವರು. 1 ಅವರ್ ಕರೆಕ್ಟಾಗಿ. ಇನ್ನೇನು ಇವ್ರನ್ನ ಬೇರೆ ಬಿಡೋ ಟೈಮ್ ಆಯಿತು. ಇಲ್ಲೋಡ್ರಿ, ಇಲ್ಲಿ ಮಳೆ ಬೇರೆ ಸ್ಟಾರ್ಟ್ ಆಗೋಗ್ಬಿಟ್ಟೈತೆ. ಲೈಟಾಗಿ ಜಿಟಿ 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 ಗೊತ್ತಾಯ್ತೆ. ಕಾಣಿಸ್ತೈತಾ? ಇಲ್ಲಿ ಕಾಣಿಸ್ತದ ನೋಡ್ರಿ. ಕಾಣಿಸ್ತೈತಾ? ಹಿಂಗೆ ಬರ್ತೈತೆ ನೋಡ್ರಿ ಮಳೆ. ಕಣ್ಣಿಗೆ ಕಾಣಲ್ಲ, ಆ ಥರ ಮಳೆ ಹೊಡಿತಾ ಇರೋದು ಬೆಂಗಳೂರಲ್ಲಿ. ಸೊಳಿ ಮಾತ್ರ ಕಿತ್ಕೋಬೇಕು ಹಂಗೈತೆ. 30 ಬಾಡಿಗೆ ಮಳೆ ಹೊರಗರು. ಮಳೆ ನೋಡ್ರಿ ಎಷ್ಟು ಚೆನ್ನಾಗಿ ಬರ್ತೈತೆ. ಇರಿ ಇಲ್ಲಿ ನೋಡ್ರಿ ಏನು ಸಕ್ಕದಾಗೈತೆ ವೆದರ್ ಇವತ್ತು. ಬೆಳಿಗ್ಗೆ 8:20 ಇವತ್ತೇನೋ ದಬಾಕ್ಬಿಡೋಣ. ಇದು ಒಳ್ಳೆ ಟಾಸ್ಕು, ಚೆನ್ನಾಗೈತೆ ನಮ್ಮದು. ಯೂಟ್ಯೂಬಲ್ಲಿ 30 ದಿನ 30 ವೀಡಿಯೋ, ದಿನ 30 ಬಾಡಿಗೆ. ಎಷ್ಟು ಟಾಸ್ಕು. ಡೈಲಿ 30 ಬಾಡಿಗೆ ಹೊಡೆದ್ಬಿಟ್ರೇನೆ ಆರಾಮಾಗಿರ್ತದೆ. ಏನು ಮಾಡೋಕ್ಕಾಗಲ್ಲ ನೋಡ್ರಿ. 8:20 ಹೋಗ್ಬಿಟ್ಟು ಹೊಡೆಯೋಣ ಅಂದ್ಬಿಟ್ಟು 9 ಗಂಟೆ ಆದ್ರೂ 1 ಬಾಡಿಗೆನೂ ಹೊಡಿಲಿಲ್ಲ. ಇವ್ರು ಬೇರೆ ಟೈಮಿಂಗ್ ಆಗೋಯ್ತು ಸ್ಕೂಲ್ದು. ಹೋಗ್ಬಿಟ್ಟು ಊರನ್ನೇ ಒಂದು ರೌಂಡ್ ಹೊಡ್ಕೊಂಡು ಒಂದು ನಾರ್ಬಿಟ್ಟು ಇವಾಗ ಇವ್ರನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಸ್ಟಾರ್ಟ್ ಮಾಡೋಣ. ಏನೂ ಮಾಡೋಕ್ಕಾಗಲ್ಲ, ಹೊಡಿಲೇಬೇಕಲ್ಲ ಬ್ರೋ. ಅಯ್ಯೋಡ ಇಲ್ಲೋಡ್ಗುರು, ಇದು ಗಾಡಿ ಚಿಕ್ಕ ವಯಸ್ಸೆಲ್ಲ ನೆಪ್ಕೊಂಬಂದ್ಬಿಡುತ್ತೆ ಆ ಗಾಡಿನೆಲ್ಲ ನೋಡ್ಬಿಟ್ರೆ ಅಲ್ವಾ? ನಾನು ಓದಿದ್ದು ಇದೇ ಸ್ಕೂಲಪ್ಪು. ಬಾಯ್. ನಾನು ಓದಿದ್ದು ಇದೇ ಸ್ಕೂಲಲ್ಲೇ, ಅವ್ರನ್ನ ಹಾಕಿರೋದು ಅದೇ ಸ್ಕೂಲಲ್ಲೇ. ಚೆನ್ನಾಗೈತಿ ಇವಾಗ ಅವಾಗಿಂತ. ಕಂಪ್ಯೂಟ್ರ್ ಏನೇನೆಲ್ಲ ಕೊಟ್ಬಿಟ್ಟವ್ರು ಗೊತ್ತಾ ಅವ್ರಿಗೆ. ಬರ್ರಪ್ಪ 30 ಬಾಡಿಗೆ ಹೊಡೆಯೋಣ. ಇಲ್ಲೋಡ್ಗುರು, ಈ ಬುದ್ಧಿ ಎಲ್ಲರಿಗೂ ಬರಲ್ಲ. ಅವರು ಅಲ್ಲಿ ನಿಂತ್ಕೊಂಡು ಡೈಲಿ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿಕೊಂಡು ಆಮೇಲೆ ಸ್ಕೂಲ್ಗೆ ಹೋಗ್ತಾರೆ. ಗೌರ್ಮೆಂಟ್ ಸ್ಕೂಲ್ ಹೊಡೆದ್ರೆ ಹೆಂಗವ್ರೆ ನೋಡಿ ಬುದ್ಧಿ. ಮಳೆ ನೋಡ್ರಿ ಏನು ಚೆನ್ನಾಗಿ ಬರ್ತೈತಿ, ಕಣ್ಣಿಗೆ ಕಾಣಿಸ್ತಲ್ಲ ಆ ಥರ ಮಳೆ ಬರ್ತಾ ಇರೋದು. ಬರ್ರಪ್ಪ 30 ಬಾಡಿಗೆ ಹೊಡೆಯೋಣ. ಇವತ್ತು ಮೀಟ್ ಆಗ್ತಾ ಇದ್ದೀನಿ. ಅಣ್ಣ ನೋಡ್ಬಿಟ್ಟು ಖುಷಿ ಆಗೋಯ್ತು, ಬಂದಿದ್ದೆ. ನಮ್ಮ ರಾಮನು ಬಂದ್ಬಿಟ್ಟಾರೆ ಇಲ್ಲೇ. ಏನಪ್ಪ ದೇವ್ರು ಈ ಕಡೆ ಇವತ್ತು ಸಮಾಚಾರ? ಇರೋ 1 ನಿಮಿಷ ಟೀ ಕುಡಿದು ಬಿಡೋಣ. ನಮ್ಮ ರಾಮು ಮಾರತಳ್ಳಿಲಿ ಇರೋದು ಫಸ್ಟ್ ಇಲ್ಲೇ ಇದ್ದ, ಇವಾಗ ಅಲ್ಗೋಗ್ಬಿಟ್ಟವನೇ. ಇಲ್ಲೋಡ್ರಿ ಹೆಂಗೈತಿ ಗಾಡಿ, ಚೆನ್ನಾಗೈತಲ್ಲ ಗಾಡಿ ನೋಡಿ. ಅರ್ಥ ಆಯ್ತು ಅನಿಸುತ್ತೆ. ಗಾಡಿ ನೋಡಿ ಚೆನ್ನಾಗೈತಲ್ಲ, ಎಲ್ಲ ಕಸ್ಟಮೈಸು. ದಯವಿಟ್ಟು ಯಾರೂ ಈ ವಿಡಿಯೋನ ಪ್ಯಾಸೆಂಜರ್ಗಳೇ ನೋಡ್ತಾ ಇರಲಿ, ಯಾರೋ ಒಬ್ಬರು ಹೊಸ ಆಟೋ ಡ್ರೈವರ್ಗಳೇ ನೋಡ್ತಾ ಇರಲಿ. ಈ ಭಾಗಗಳಲ್ಲಿ ಈ ಜಾಗದಲ್ಲಿ ಬರಿಗಾಲಲ್ಲೂ ಇಕ್ಬಾರ್ದು. ನಾನು ನಿಮ್ಗೆ ತೋರಿಸ್ಬೇಕಲ್ವಾ, ಅಲ್ಲಿ ತುಳಿಬಾರ್ದು ಯಾವ ಆಟೋಗೂ. ಅದು ಏನು ರೂಲ್ಸು ಅಂತ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನಿಮಗೆ. ಓಕೆ. ಪಕ್ಕ ಮಾಡ್ತೀನಿ, ಮಾಡ್ಬಿಡವ ಅಪ್ಪ. ಒಂದು ಪೋಸ್ ಕೊಟ್ಬಿಡಪ್ಪ ಹಂಗೆ. ತಗ ನೀನೊಂದು ಪೋಸ್ ಕೊಟ್ಬಿಡಪ್ಪ, ತಮ್ಮನೇಲ್ಗೆ ಹಾಕ್ಬಿಡೋಣ. ಯೂಟ್ಯೂಬ್ ಜಾಸ್ತಿ. ಇನ್ಸ್ಟಾಗ್ರಾಮ್ ಇವಾಗ ಒಂದು 3 ದಿನ ಕ್ವಿಟ್ಟು. ಇದು ಒಂದು ಬ್ರ್ಯಾಂಡು ಡೆಡ್ಲಿ ಸೋಮ ಅಂದ್ಬಿಟ್ಟು ಅವ್ರ ಅಣ್ಣನೂ ಅದೇ ಯೂಸ್ ಮಾಡ್ತಾಯಿದ್ದ. ಈ ಟಿಗಳಿಗೆ, ನಮ್ಮ ಆಟೋಗಳಿಗೆ, ಈ ವಿಂಡೋಗೆ ಈ ಥರ ಒಂದು ಬ್ರ್ಯಾಂಡು. ನಮ್ಮ ಬ್ರ್ಯಾಂಡು ಏನೂ ಇರಲಿಲ್ಲಪ್ಪೋ. ನಮ್ಮ ದಾಸಣ್ಣ ಆಮೇಲೆ ನಾಸಿರಣ್ಣ ಇಬ್ಬರು ಸೇರ್ಕೊಂಡು ಕಲಾಕಾರ ಅಂತ ಬರ್ಸ್ಬಿಟ್ಟವ್ರೆ. ಅದಕ್ಕೆ ಏನೋ ಒಂದು ಚೋರಿ ಏಟ್ ಹಾಕ್ಬಿಟ್ಟೈತೆ ಅಂತ ಒಂದು ಬೇಜಾರಾಗ್ಬಿಟ್ಟವ್ರು. ನೋಡ್ಕೊಳ್ಳಿ ಗಾಡಿನ ಇನ್ನೊಂದು ಸರಿ ಕ್ಲೀನಾಗಿ ವೈಡ್ ಆ್ಯಂಗಲಲ್ಲಿ ತೋರಿಸ್ಬಿಡವ. ಹಿಂಗೆ ತೋರ್ಸೋಣ, ಸುಮ್ಮನೆ ಸೋಕಿಗೆ ಇಕ್ಕೊಂಡಿರೋದು ಇವರು ಗಾಡಿನ ಅಂತ ಹೇಳೋಕ್ಕಾಗಲ್ಲ, ದುಡಿಯೋಕ್ಕೆ ಇಟ್ಟಿರೋದು. ಸೋಕಿಗೆ ತಕ್ಕನಂಗೆ ಡ್ಯೂಟಿ ಮಾಡ್ತಾ ಇರ್ತೀರಿ. ಸರಿ ನಡಿಯಪ್ಪ ರಾಮು, ಟೀ ಕುಡಿಯೋಣ. ಏನಕ್ಕ ಪೂರಿ ಯಾವ್ದಕ್ಕ ಇಟ್ಟು ಎಷ್ಟು ಚೆನ್ನಾಗೈತೆ, ತಿನ್ನೋಣ ಅನ್ನಿಸ್ತೈತೆ. ಏನು ಮಾಡೋಣ, ಬೆಳಗ್ಗೆನೆ ನಮ್ಮ ಮನೇಲಿ ತಿನ್ನಿಸ್ಬಿಟ್ಟು ಕಳಿಸ್ಬಿಟ್ಟವಳೆ. ವಡೆನೂ ಸಖತ್ತಾಗಿ ಐತೆ. ಇಂದ್ರಾನಗರಲ್ಲಿ ಭಾಳ ಕಡೆ ಎಲ್ಲೂ ನಿಮಗೆ ನಾಷ್ಟಾಗಳು ಸಿಗ್ತಾ ಇಲ್ಲ. ಎಲ್ಲಿ ಸಿಗ್ತದಪ್ಪ ಅಂದರೆ ನಮ್ಮ 6 ಮೇನ್ ಹತ್ರ ಬಂದುಬಿಡಿ ಬೆಳಗ್ಗೆನೆ. ಅದು ಬಿಟ್ರೆ
ಮಂಜಾಣದ ಒಂದು ಅಡ್ರೆಸ್ಸು. ಇಲ್ಲಿ 3-4 ಕಡೆ ಮಾತ್ರ ಇರೋದು. ಇಷ್ಟೇ ನೀರು ಪ್ಲಾಂಟ್ ಹತ್ರ ನಾಷ್ಟ ಇರ್ತದೆ ನೋಡ್ರಪ್ಪ. ವಿಡಿಯೋ ನೋಡಿ ಅರ್ಥ ಆಯ್ತು ಅನ್ಸು. ರಾಮು ನಡಿ ಹೋಗೋಣ, ಡ್ಯೂಟಿ ಮಾಡೋಣ. ಹಾಂ ಬಾಯ್ 30 ಡ್ಯೂಟಿ ಮಾಡ್ಬೇಕು ಇವತ್ತು. ಕಾಮಿಡಿ ಆಗೋಗ್ಬಿಟ್ಟೈತೆ. 30 ಡ್ಯೂಟಿ ಮಾಡೋಣ ಅಂದರೆ ನಾಷ್ಟ ಮಾಡಪ್ಪ ಅಂತು ಅಕ್ಕ. ಇಲ್ಲಕ್ಕ ಮನೇಲಿ ತಿನ್ಕೊಂಬಂದ್ಬಿಟ್ಟಿದ್ದೀನಿ ಅಂದೆ. ಏನು ಮಾಡಿದ್ರು ಅಂತ ಕೇಳ್ತು. ರಾತ್ರಿ ಮಿಕ್ಕಿರೋ ತಂಗ್ಳನಕ್ಕೆ ಒಂದಷ್ಟು ಟೊಮೊಟೊ ಗೊಜ್ಜು ಹಾಕ್ಬಿಟ್ಟು ಟೊಮೊಟೊ ಬಾತದ ಬೇರೆ ಹೆಸರಿಕ್ಬಿಟ್ಟವಳೆ. ಅದಕ್ಕೆ ನಮ್ಮ ಮನೆಯೊಳು ಅಂದೆ, ನೀನು ಒಬ್ಬನ ಸಾಕು ಮಾನ ಮರ್ಯಾದೆ ತೆಗಿಯಕ್ಕ ಅಂತವ್ರೆ. ಅಯ್ಯೋ ಇಲ್ಲ ನೋಡ್ರಪ್ಪ, ನಮ್ಮ ಎಸ್ಬ್ರೋದು ಗಾಡಿ ಇಲ್ಲೇ ನಿಂತೈತೆ. ಆದರೆ ಒಳಗಡೆನೇ ಇರ್ತಾರೆ ಅವರು, ಈಚ್ ಕಡೆನೇ ಬರಲ್ಲ, ಗ್ಲಾಸೂ ಇಳಿಸಲ್ಲ. ಏನು ಮ್ಯಾಟ್ರು ಅಂತಾನೂ ಗೊತ್ತಿಲ್ಲ. ಓಕೆ ಬನ್ನಿ, ನಮ್ಮ ಅಣ್ತಮ್ಮ ಇನ್ನೊಬ್ರು ಬಂದವ್ರೆ. ಏನಪ್ಪ ಸಮಾಚಾರ? ಏನ್ ದೀಪಾವಳಿ ಖರಾಬಾಗಿ ಹಾಕ್ಬಿಟ್ಟಿದ್ಯಪ್ಪ, ರಂಗ ಬತ್ತ ಅಂತ ಸೈಡ್ ಬಿಡು ಅಂತಾರ. ದೀಪಾವಳಿ ಪ್ಯಾನ್ ಆತಾವು ಯಾವ್ರು? ಗತಿ ಗಂಗಾವತಿ ನೋಡ್ರಿ. ಇಲ್ಲಿ ತಾರ್ ಮೇಲೇನು ಕರ್ನಾಟಕದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ನಾವು ಯಾವಾಗ ಟೈಮ್ ಇಲ್ಲೇ ಇಟ್ಕೊಂಡ್ಬಿಡ್ತೀವಿ. ಡ್ಯೂಟಿ ಪರವಾಗಿಲ್ಲನಪ್ಪ. ನನ್ನ ಮಗನ ನಮಗೆ ಕೊಡ್ತಾ ಇಲ್ವಲ್ಲ ಡ್ಯೂಟಿ. 30 ಬಾಡಿಗೆ ಹೊಡೆಯೋಣ ಅಂದರೆ ಗಾಡ್. ಕೊನೆಗೂ ನಮ್ಮ ಎಸ್ಬ್ರೋ ಇಳಿದ್ಬಿಟ್ರಪ್ಪ ಕಾರಿಂದ. ಸುಮಾರು ಸರಿ ಇಂದಿರಾನಗರಕ್ಕೆ ಬರ್ತಾರೆ. ಏನಿಲ್ಲ, ಕಾರೆಲ್ಲ ಆನ್ ಆಗೇ ಇರುತ್ತೆ, ಒಳಗಡೆನೇ ಕುತ್ಕೊಂಡಿರ್ತಾರೆ, ಗ್ಲಾಸೂ ಇಳಿಸಲ್ಲ. ಏನು ಮ್ಯಾಟ್ರು ಬ್ರೋ? ಅಂದ್ರೆ ಅರ್ಜೆಂಟ್ ಹೋಗ್ಬೇಕಾ? ಹೌದ್ರಾ? ಓಕೆ. ಈ ತಣ್ಣನೇ ವಾತಾವರಣದಲ್ಲಿ AC ಹಾಕೊಂಡು ಕಾರಲ್ಲಿ ಕುತ್ಕೊಂಡವ್ರು ಈ ಕುತ್ಕೊಳ್ಳೋರು ಇದ್ದಾರೆ ಅಂತ ಇವಾಗಲೇ ಗೊತ್ತಾಗಿದ್ದು. ಮಳೆ ಬರ್ತಿದೆ ಅಂತ ಗೊತ್ತಿಲ್ಲಲ್ಲ ನನಗೆ. ಮಳೆ ಬರ್ತಿದೆ ಅಂತ ಗೊತ್ತಿದ್ರೆ ನಾನು ಇದ್ ಮಾಡ್ತಿದ್ದೆ. ಅದು ಕಾರ್ ಆಫ್ ಮಾಡ್ಬಿಟ್ಟು AC ಹಾಕಿರೋದು. ಡೀಸೆಲ್ ಎಲ್ಲಿ ಹೋಗುತ್ತೆ ಅಂತ ನಮ್ಮ ಮನೆ ನೋಡ್ರಿ. ಕಾರ್ ಆಫ್ ಮಾಡ್ಬಿಟ್ಟು AC ಹಾಕಿದ್ರೆ ಡೀಸೆಲ್ ಹೋಗಲ್ವಾ? ಇಲ್ಲ, ಫ್ಯಾನ್ ಮಾತ್ರ ಓಡುತ್ತಲ್ಲ. ಹೌದಾ? ಬರೋಲ್ಲ ಗಾಡಿ ಬರುತ್ತೆ. ಈ ವಿಡಿಯೋ ತಮ್ಮನೇಲಿ ನೋಡ್ಬಿಟ್ಟು ಎಲ್ಲರೂ ಸೈಕ್ ಆಗಿ ಹೋಗ್ಬಿಟ್ಟವ್ರೆ. ತಾರ್ ತಗೊಂಡಿದ್ದು ನಾನಲ್ಲ ಪೌ, ನಮ್ಮ ಬ್ರೋ ಅವ್ರದ್ದು ಇದು ತಾರು. ಬ್ರೋ ಬರ್ಲಾ? ಡ್ಯೂಟಿ ಬಂದೈತೆ. ವಾಷಿಂಗ್ ಮಾಡಿ ಬ್ರೋ. ನಮ್ ಡ್ರೀಮ್ ವೆಹಿಕಲ್ ಅದು. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಬ್ರದರ್ ರಾಯಚೂರವ್ರು ಅಂತೆ. ನೋಡ್ಬಿಟ್ಟು ಅಲ್ಲಿಂದ ಆರ ನೋಡಿತಾವ್ರೆ. ಇವರು ಒಬ್ರು ಕಸ್ಟಮರ್ನ ಕರ್ಕೊಂಬಂದಿದ್ರು. ಅವ್ರ ಹತ್ರ ಮಾತಾಡಿಸ್ತಾ ಇದ್ರೆ ನಾನೇನೋ ಇವ್ರ ಫ್ಯಾಮಿಲಿ ಅನ್ಕೊಂಡ್ರೆ ಅವರು ರಾಯಚೂರವ್ರು ಅಂತೆ. ಅಣ್ಣ ನಾನು ನಿಮ್ಮ ಫಾಲೋವರು ಅಂತವ್ರೆ. ಸಾಕು, ನಮ್ಗೆ ಇನ್ನೇನು ಬೇಕು. ಥ್ಯಾಂಕ್ ಯು ಬ್ರದರ್. ಹಾಕ್ತೀನಿ, ನಾಳೆ ಯೂಟ್ಯೂಬಲ್ಲಿ ಹಾಕ್ತೀನಿ ನೋಡ್ರಿ. ಬಯೋದಲ್ಲಿ ಲಿಂಕ್ ಇದೆ, ಸಬ್ಸ್ಕ್ರೈಬ್ ಮಾಡ್ಬಿಡಿ. ಒಂದು 15 ದಿನ ಹಿಂದೆ ಊರಿಗೆ ಹೋಗಿದ್ರಂತೆ. ಏನೋ ಜಮೀನಲ್ಲಿ ಹೊಲದಲ್ಲಿ ಏನೋ ಕ್ಲೀನ್ ಮಾಡಬೇಕಾದ್ರೆ ಇಲ್ಲಿ ಮುಳ್ಳು ಚುಚ್ಕೊಂಡ್ಬಿಟ್ಟೈತೆ. ಅದಕ್ಕೆ ಇವ್ರು ಏನು ಮಾಡ್ಬಿಟ್ಟಿರೋದು, ಈ ಥರ ನಿಂಬೆಹಣ್ಣು ಈ ಥರ ಹಾಕೊಂಡ್ರೆ ಹೋಗ್ಬಿಡುತ್ತಾ? ಆ ಮುಳ್ಳು ಬಂದ್ಬಿಡುತ್ತಾ? ಓ, ಅಂದರೆ ಮುಳ್ಳು ಒಳಗಡೆನೇ ಐತಾ ಅದು? ಎಷ್ಟು ಉದ್ದ ಐತೆ ಓ, ಅಂದರೆ ಈ ಥರ ಹಾಕಿದ್ರೆ ಕ್ಯೂ ಆಗುತ್ತೆ. ಕ್ಯೂ ಆದಾಗ ಮುಳ್ಳು ಹೊರಗಡೆ ಬರುತ್ತೆ. ಓ, ಇದು ಏನಪ್ಪ ಇದು ಜನರೇಟಿಕ್ ಮೆಡಿಸನ್ ಏನಂತಾರಲ್ಲ, ಅದಕ್ಕಿಂತ ಇದು ಆರ್ಗಾನಿಕ್. ಇದು ಆಯುರ್ವೇದಕ್ಕಿಂತ ಮೀರಿದ್ದು ಜನರಲ್ ನಾಲೆಡ್ಜ್ ಮೆಡಿಸನ್ ಇದು. ಅದೇ ಊರ್ ಕಡೆ ಇದು ಎಕ್ಕದಾಲು ಅದೆಲ್ಲ ಇಟ್ಕೊಂತಾರಲ್ಲ, ಎಕ್ಕದಾಲು ಇಟ್ಕೊಂತಾರೆ. ಇಲ್ಲಾಂದ್ರೆ ಈ ತರ ನಿಂಬೆಹಣ್ಣು ಹಿಂಗೆ ಇಟ್ಕೊಂತಾರೆ. ಚೆನ್ನಾಗಿದೆ ಐಡಿಯಾ. ಜಲ್ದಿ ಬರಲಿ ನಿಮ್ಮ ಮುಳ್ಳು ಹೊರಗಡೆ. ಸರ್, ನಿಮ್ಮ ಮುಳ್ಳಲ್ಲ, ನೆಟ್ಟಿರೋ ಮುಳ್ಳು ಹೊರಗಡೆ ಬರಲಿ ಜಲ್ದಿ. ನೋಡ್ರೋಣ ಹೆಂಗೆಲ್ಲ ಐತೆ ತಿಳ್ಕೊಳ್ರಿ. ಮುಳ್ಳು ಚುಚ್ಚಿದ್ರೆ ಏನಾದರೂ ಗಿಣಿ ಅಂದರೆ ಊರ್ ಕಡೆ ಎಲ್ಲ ಮುಳ್ಳು ಏನಾದರೂ ಚುಚ್ಚಿದ್ರೆ ಈ ಎಕ್ಕದ ಹಾಲು ಇರುತ್ತೆ ಗೊತ್ತಾ? ಎಕ್ಕದ ಎಲೆ ಹೂವು ಏನಾದರೂ ಚುಚ್ಚಿದಾಗ ಹಾಲು ಬರುತ್ತಲ್ಲ, ಆ ಹಾಲನ್ನ ಆ ಮುಳ್ಳು ಚುಚ್ಚಿರೋ ಜಾಗಕ್ಕೆ ಇಕ್ಕಿದ್ರೆ, ಇಲ್ಲಾಂದರೆ ಈ ಥರ ನಿಂಬೆಹಣ್ಣು ಬೆಳಗಾಗಿದ್ದಕ್ಕೆ ನಿಂಬೆಹಣ್ಣು ಇಟ್ಕೊಂಡವ್ರೆ. ಕಾಲಲ್ಲಿ ಅಲ್ಲಿ ಇಲ್ಲಿ ಏನಾದರೂ ಚುಚ್ಚಿದ್ರೆ ಎಕ್ಕದ ಹಾಲು ಇಕ್ತಾರೆ. ಅದು ಕ್ಯೂ ಹಾಕ್ಬಿಟ್ಟು ಮುಳ್ಳು ಹೊರಗಡೆ ಬಂದ್ಬಿಡುತ್ತೆ. ಟೈಟಾಗಿರೋ ಮಾಂಸದಲ್ಲಿ ಸೇರ್ಕೊಂಡ್ಬಿಟ್ಟಿರುತ್ತಲ್ಲ, ಅದು ಕ್ಯೂ ಆದಾಗ ಏನಾಗುತ್ತೆ, ಕ್ಯೂ ಜೊತೆಲಿ ಮುಳ್ಳು ಹೊರಗಡೆ ಬಂದ್ಬಿಡುತ್ತೆ. ಇದೆಲ್ಲ ಹಳ್ಳಿ ಕಡೆ ಎಲ್ಲ ನಾವು ಮಾಡ್ತಾ ಇದೀವಿ. ಅವಾಗ ಆ ಥರ ಮುಳ್ಳು ಚುಚ್ಚಿದಾಗ ಯಾರ್ಯಾರು ಎಕ್ಕದಾಲು ಈ ಥರ ನಿಂಬೆಹಣ್ಣೆಲ್ಲ ಇಟ್ಕೊಂಡಿದ್ದೀರಾ? ಇದನ್ನ ಬಿಟ್ಟು ಬೇರೆ ಏನೇನೆಲ್ಲ ಮಾಡ್ಕೊಂಡಿದ್ದೀರಾ ಮುಳ್ಳು ಚುಚ್ಚಿದಾಗ ತಿಳಿಸಿ. ಸದ್ಯಕ್ಕೆ ಡ್ಯೂಟಿ ಓಡಿಸೋಣ ಅಂತ ನೋಡ್ತಾ ಇದ್ದೀನಿ. ಡ್ಯೂಟಿಗಳೇ ಬೀಳ್ತಾ ಇಲ್ಲ. ಏನು ನನಗೆ ಬೀಳ್ತಾ ಇಲ್ವಾ, ಏನು ಎತ್ತಾಕತ್ತೆ ನನಗೊಂದು ಗೊತ್ತಾಗ್ತಾ ಇಲ್ಲ. ಇವರು ಸಿಕ್ಕಾಪಡೆ ಬೇಜಾರಾಗ್ತೈತೆ. ಬಡ್ಡಿ ಮಗ ಊರವ್ರಿಗೆಲ್ಲ ಬುಕ್ಕಿಂಗ್ ಕೊಡ್ತಾನೆ, ನಮಗೆ ಕೊಡ್ತಾ ಇಲ್ಲ ಗುರು. ಇಲ್ಲೋಡಿಲಿ 6 ಬುಕ್ಕಿಂಗ್ ಮಾಡಿದ್ದೀನಿ, ಹಾಲೆ 12 ಗಂಟೆ ಆಗ್ತೈತೆ. ಏನು ಮಾಡೋದು ಒಂದು ಗೊತ್ತಾಗ್ತಾಯಿಲ್ಲ. ಸುಮ್ಮನೆ ಇದೋ ಖಾಲಿ ರೋಡ್ಗಳು ನೋಡ್ಕೊಂಡು ಇಲ್ಲಿ ಬೀಳ್ತದ ಅಲ್ಲಿ ಬೀಳ್ತದ ಸುತ್ತಾಡೋದೇ ಆಗೋಗ್ಬಿಟ್ಟೈತಿ. ಗ್ಯಾಸ್ ರೇಟ್ ಬೇರೆ ಈ ಪಾಟಿ ಐತಿ. ಖಾಲಿ ಸುತ್ತಾಡ್ತಾ ಇದ್ರಿ ಹೆಂಗಣ ಹಣೆ ಬರ. ನನಗೆ ಮಾತ್ರ ಡ್ಯೂಟಿ ಬರ್ತಾ ಇಲ್ಲ ಅಂದ್ಕೊಂಡೆ, ನಿನ್ಗೆ ಬರ್ತೈತೇನಪ್ಪ? ಇಬ್ಬರದೂ ಸಿಂಗಲ್ ಪ್ಲಗ್ಗೆ ನೋಡ್ರಿ. ನಿಂದು ಯಾವ ಮಾಡಲು? 12? ಏಯ್ ಸೇಮಪ್ಪ, ನಂದು 12. ಚೆನ್ನಾಗಿ ಮೇಂಟೈನ್ ಮಾಡಿದ್ಯಾ ನೋಡ್ರಿ, ಸೇಮಾಗಿರ್ತದೆ ಎಲ್ಲ. ಸಿಂಗಲ್ ಪ್ಲಗ್ದೆಲ್ಲ ಒಂಥರ ಟೇಸ್ಟೇ ಮಸ್ತಾಗಿರುತ್ತೆ ಅಲ್ವಾ?
ಡ್ಯೂಟಿ ಇವ್ರಿಗೂ ಬರ್ತಾ ಇಲ್ವಂತೆ. 9 ಗಂಟೆಗೆ ಬಂದವ್ರೆ, 5 ಡ್ಯೂಟಿ ಹೊಡೆದವ್ರೆ. ನಾನು 9 ಗಂಟೆಗೆ ಬಂದಿದ್ದೀನಿ, 1 ಡ್ಯೂಟಿ ಎಕ್ಸ್ಟ್ರಾ ಹೊಡೆದಿದ್ದೀನಿ. ಏನು ಶ್ರಾವಣ ಪ್ರಾಬ್ಲಮ್ ಇರ್ಬೋದಾ? ಹೌದು. ಹಾಂ, ಇಂದಿರಾನಗರಲ್ಲಿ ಹೆಂಗ್ ಬರುತ್ತೆ ಡ್ಯೂಟಿ? ಇಷ್ಟೊತ್ತಿಗೆ ಒಂದು 10 ಹೊಡಿಬೋದಾಗಿತ್ತು. ಅಲ್ಲ ಬರಬೇಕು, ಯಾಕಂತ ಗೊತ್ತಿಲ್ಲ. ಇಂದಿರಾನಗರಲ್ಲಿ ಏನು ಡ್ರೈವರ್ಗಳು ಜಾಸ್ತಿ ಆಗ್ಬಿಟ್ಟವ್ರ. ಇಲ್ಲಿ ಇನ್ನೊಂದು ಏನು ಗೊತ್ತಾ, ಎಲ್ಲೆಲ್ಲಿಂದನೋ ಬಂದ್ಬಿಟ್ಟು ನಮ್ಮ ಇಂದಿರಾನಗರ ಕೋರಮಂಗಲದಲ್ಲೇ ಜಾಸ್ತಿ ಬಾಡಿಗೆ ಹೊಡಿಯೋದು ನಮ್ಮ ಆಟೋ ಡ್ರೈವರ್ಗಳು ಎಲ್ಲರೂ. ಅದರಿಂದ ನಮಗೆ ಬುಕ್ಕಿಂಗ್ಗಳು ಬರ್ತಾ ಇಲ್ಲ, ಇದು ಪ್ರಾಬ್ಲಮ್. ನಾನು ಒಂದು 3 ವರ್ಷದಿಂದ ಬರೀ ಇಂದಿರಾನಗರಲ್ಲೇ ಹೊಡಿಸ್ತೀವಿ. ಮುಂಚೆ ಬರ್ತಾ ಇರೋಂಗಿಲ್ಲ. ಮುಂಚೆ ಒಂದು 45 ಬಾಡಿಗೆ ಹೊಡಿಬೋದು. ಅವಾಗೆಲ್ಲ ಹೋಯ್ತು ಅದೆಲ್ಲ ನಮ್ಮ ಅದು ಕಾಲ. ಇವಾಗೆಲ್ಲ ಬಾಡಿಗೆ ಹೊಡೆದ್ರೆ ಸಾಕು. ಅಲ್ಲ, ಟಾರ್ಗೆಟ್ ಕೊಟ್ಟವ್ರೆ, ಮುಗ್ಸಕ್ಕಾಯ್ತಾ ಇಲ್ವಲ್ಲ, ಅದು ಪ್ರಾಬ್ಲಮ್ಮು. ಇವನು ಎಲ್ಗೋದ, ಗಾಡಿ ಲಾಕವನೆ. ಡ್ಯೂಟಿಗಳಂತೂ ಇಲ್ಲ, 12 ಗಂಟೆ ಮೇಲಂತೂ ಏನಿಲ್ಲ, ಬರೀ ಸುಖ ಹೊಡಿತಾ ಇರ್ಬೇಕಷ್ಟೇ. ಹಾಂ, 2 ಗಂಟೆವರೆಗೂ 2-3 ಗಂಟೆ. ಅದೇ ಈ ಸ್ಕೂಲ್ಗಳು ಬಿಡೋ ಟೈಮಲ್ಲಿ ಬಾಡಿಗೆಗಳು ಬರೋದೇ ಬೆಳಗ್ಗೆ 7ರಿಂದ ಮಧ್ಯಾಹ್ನ 11. ಅದು ಬಿಟ್ರೆ ಮಧ್ಯಾಹ್ನ 2 ಗಂಟೆಯಿಂದ 3 ಗಂಟೆ. ಅದು ಬಿಟ್ರೆ ತಿರ್ಗಾ ಸಾಯಂಕಾಲನೇ ಬಂತಪ್ಪ. ನನಗೊಂದು ಯಾವುದೋ ಓಹೋ ಫಸ್ಟ್ ಟೈಮು ನನಗೆ ಈ ಥರ ಅಕ್ಸೆಪ್ಟ್ ಆಗಿರೋದು. ಅಣ್ಣ ನಿಮ್ಗೆ ಚೆನ್ನಾಗೈತಾ ಡ್ಯೂಟಿಗಳು? ಮಲ್ಕೊಳಕ್ಕೋಸ್ಕರ ಬಂದಿದ್ದೀನಪ್ಪ ಖಾಲಿ ಜಾಗಕ್ಕೆ. ನಂದೇನು ಕೇಳ್ತೀಯ ಬಿಡು, ಬರೋ ಕಂದಲ್ಲಿ ಬರೋ ಏನೋ ಏನು ಸ್ಮಾರ್ಟ್ ಆಗಿದೆಯಲ್ಲಿ ಎಲ್ಲ ಮಚ್ಚ. ಇವನ್ನೆಲ್ಲ ಕೊಟ್ಟು ಮಲ್ಸ್ಬಿಟ್ಟಿರ್ತಾರೆ ಇವರೆಲ್ಲ ಪ್ರೋಮ್ಯಾಕ್ಸು ಬಾಡಿಗೆ ಹೊಡೆಯೋದ್ರಲ್ಲೆಲ್ಲ. ಇಲ್ಲಿ ನೋಡಿಲಿ, ಯಾವುದೋ ಒಂದು ಬಂತು ಅಂತ ಹೊತ್ಕೊಂಡೆ ಈ ಕಡೆ ಅನ್ಕೊಂಡಪ್ಪ, ಪರವಾಗಿಲ್ಲ ಈ ಕಡೆನೇ ಐತೆ. ಸರಿ ಬರದ ಅಂತ ಬಾಸ್, ನಾನು ಹೋಯ್ತಾ ಇದ್ದೀನಿ, ಓಕೆನಾ? ಯೂಟ್ಯೂಬಲ್ಲಿ ಹಾಕೋಣ, ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀರಿ. ಆ ಥರ ಪ್ರಚಾರನಾದ್ರೂ ಬಂದೈತಾ ಇಲ್ವಾ? ಹೌದಾ? ಡ್ಯೂಟಿ ಮಾತ್ರ ಕೇಳೋಕೆ ಹೋಗ್ಬೇಡಿ, ಎಲ್ಲ ಸೈಡಲ್ಲಿ ಹಾಕೊಂಡು ಮಲ್ಕೊಂಡ್ಬಿಟ್ಟಿರ್ತಾರೆ. ನಮ್ಮ ನೋಡ್ರಿ, ನಮ್ಮ ಕ್ಯಾಬ್ ಅಣ್ಣ ತಮ್ಮದ್ರು ಇದು ಕಂದಾಲಿ, ಏನೋ ಕಂದಾಲಿ, ಏನು ಅದೇ ಏನೋ ಒಳ್ಳೆ. ಸರಿ ಬರ್ತೀನಪ್ಪ ನನ್ನ, ಆಮೇಲೆ ಅದನ್ನು ಕ್ಯಾನ್ಸಲ್ ಆಗೋಗ್ಬಿಟ್ಟತ್ತು. ಬಾಯ್ ಮಚ್ಚಿ, ನಾಳೆ ಯೂಟ್ಯೂಬಲ್ಲಿ ಬತ್ತೀಯ ಹೋಗು ಮಚ್ಚ, ನನ್ನ ಚಾನಲಲ್ಲಿ ಬತ್ತೀಯ ಮಚ್ಚ, ನೀನು ಖುಷಿ ಆಗ್ಬಿಡು ಮಚ್ಚ. ಅಲ್ಲಿ ನೋಡ್ರಿ, ನಮ್ಮ ಪಕ್ಕೀರ ಮಗನ ಸ್ಕೂಲಿಂದ ಕರ್ಕೊಬತ್ತವನೆ. ಟೈಮ್ ಎಷ್ಟು? 12 ಗಂಟೆ 42 ನಿಮಿಷಕ್ಕೆ ಪ್ರೈವೇಟ್ ಸ್ಕೂಲ್ ಬಿಟ್ಬಿಡುತ್ತೆ. ನಮ್ಮದು ಬಂದ್ಬಿಟ್ಟು 3 ಗಂಟೆ. ಏನೋ ಮತ್ತೆ ಹಿಂಗಾಗೋಯ್ತಲ್ಲ ಜೀವನ. ಏನು ಮಾಡ್ತಿರೋದು? ಆಫ್ ಮಾಡು, ಆಫ್ ಮಾಡಿ, ನೀರು ಆಫ್ ಮಾಡು. ಆಫ್ ಆಗಿಲ್ಲ, ಆಫ್ ಮಾಡು, ಆಫ್ ಮಾಡು, ನೀರು ಆಫ್ ಮಾಡು. ಛತ್ರಿ ನೋಡಿ, ಇಷ್ಟೈತೆ ಇದು ನೋಡಕ್ಕ. ಅಲ್ಲಿ ಹೋಗ್ಬಿಟ್ಟು ಇದು ಮೈಕ್ ಬೇರೆ ಕಿತ್ಕೊಂಡು ಇಲ್ಲಿ ಹಾಕೊಂಡ್ಬಿಡ್ತಾಳೆ. ಅಲ್ಲಿ ಹೋಗಿ ಕೊಡು ಮೈಕ್, ಕೊಡು ನಂದು ಮೈಕು, ಕೊಡಿಲಿ, ಕೊಡು ಮಗಳೇ, ಕೊಡು ಮೈಕ್, ಕೊಡು. ಇರು ಕೊಡ್ತೀನಿ, ಕೊಡ್ತೀನಿ ಇರು. ನೋಡ್ರಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿಂದ ಅಲ್ಲಿ ಕೆಳಗಡೆ ವಾಲ್ ಐತೆ ಗೊತ್ತಾ, ಮೇಲ್ಗಡೆದು ಆನ್ ಮಾಡಲ್ಲ, ಅಲ್ಲಿದು ಆನ್ ಮಾಡಕ್ಕೆ ಬರಲ್ಲ. ಇಲ್ಲಿದು ಆನ್ ಮಾಡ್ಕೊಂಬಿಟ್ಟು ಹೋಗಿ ಕೈ ತೊಳ್ಕೊಳ್ಳೋದು, ಮಖ ತೊಳ್ಕೊಳ್ಳೋದು, ಇದು ಸಿಂಕಲ್ಲಿ ಮಾಡೋದು ಕೆಲಸ. ಇದು ಈ ಚೋಟ್ ಮೆಣಸಿನ್ಕಾಯಿ. ಸಾನು ಇದ್ರ ಹತ್ರ ಬರಬೇಡ ಸಾನು. ಬಿಡಿ ಸಾನು, ದೂರ ಇರು. ಇಲ್ಲಿ ನೋಡು. ನೋಡಿ ಇಲ್ಲಿ ಹೆಂಗಾಗುತ್ತೆ ನೋಡು. ಏನು ಭಯನೇ ಇಲ್ಲಲ್ಲ ನಿನಗೆ ಸಾನು. ಈ ಚೋಟ್ ಮೆಣಸಿನ್ಕಾಯಿ ಒಂದೊಂದು ಥರ ಅಲ್ಲ ಗುರು, ಮನೇಲಿ ದೊಡ್ಡ ರೂಢಿಗಳು ಏನೇನೆಲ್ಲ ಕಲ್ತ್ಕೊಂಡ್ಬಿಟ್ಟವಳು ನೋಡ್ರಿ. ಆಲೆ ವಾಶ್ ಬೇಸನಲ್ಲಿ ಎಲ್ಲಿ ನೀರು ಆನ್ ಮಾಡಬೇಕು, ಎಲ್ಲಿ ಹೆಂಗೆ ಮಾಡಬೇಕು, ಹೆಂಗೆ ನೋಡ್ತಾಳೆ ನೋಡ್ರಿ. ದೂರ ಹೋಗು, ಇಲ್ಲೋಡ. ಸುಟ್ಬಿಡುತ್ತ ಮಾವು. ಸರಿ ಉಮ್ಮ ತಗೊಂಬ ಮಗಳೇ, ಉಮ್ಮ. ಊಟ ಹಾಂ, ಊಟ ತಗೊಂಬ. ಇರೇ ಬರ್ತೀನಿ. ಬೇಡ ಬಾ ಮಮ್ಮಿ ಬರುತ್ತೆ, ಬಾ ಕೊಡ್ತಾಳೆ, ಬಾ ಇಲ್ಲಿ ಮಮ್ಮಿ ಅಂಗಡಿಗೆ ಹೋಗೈತೆ, ಬಂದು ಕೊಡ್ತಾಳೆ, ಬಾ. ನೀನೇನು ಕೊಡ್ಬೇಡ, ಬಾಮ್ಮು ತಾಯಿ. ತಗೋ. ಖಾಲಿ ತಟ್ಟೆ ತಂದಿಟ್ಲಪ್ಪ ಈಗ. ನಾನು ಹಾಕಂತೀನಿ ಬಿಡು ಮಗಳೇ. ಥ್ಯಾಂಕ್ ಯು. ಆ ಕೈಯಲ್ಲಿ ಕೊಡ್ಬೇಕು ಥ್ಯಾಂಕ್ ಯು. ಆ ಕೈಯಲ್ಲಿ ಕೊಡು. ಸರಿ ಹೋಗು, ಅಲ್ಲಿ ಮಲ್ಕೋ ಹೋಗು.
ಅಲ್ಲಿ ಮಲ್ಕೋ ಹೋಗು, ಅಲ್ಲಿ ಮಲ್ಕೋ ಹೋಗು, ತಾಚಿ ಮಾಡು ಹೋಗು, ಸುಮ್ಮನೆ ಹೋಗು, ಅಲ್ಲಿ ತಾಚಿ ಮಾಡು. ಹ್ಞೂ ಎಲ್ಲಿ ಡ್ಯಾನ್ಸ್ ಮಾಡೋ, ಒಂದು ಡ್ಯಾನ್ಸ್ ಮಾಡಮ್ಮ. ಅಲ್ಲಿ ಮಾಡು, ಅಲ್ಲಿ ಮಾಡು, ಅಲ್ಲಿ ಮಾಡು, ಅಲ್ಲಿ ಬಾ, ಅಲ್ಲಿ ಮಾಡು, ಅಲ್ಲಿ ಮಾಡು. ಹೆಂಗೆ ಐ ಐ ಐ ಐ ಐ ಐ ಏನು ಸಾಂಗೇ ಇಲ್ದಿರ ಡ್ಯಾನ್ಸ್ ಮಾಡ್ತೀಯ? ಸಾಂಗ್ ಮಸ್ತ್ ಮಲೈಕಾ, ಮಸ್ತ್ ಮಲೈಕಾ, ಜಬರ್ದಸ್ತ್ ಮಲೈಕಾ, ನಿನ್ನ ನೋಡಿ ಎವ್ರಿಬಾಡಿ ಸುಸ್ತು ಮಲೈಕಾ. ಟ ಟ ಟ ಟ ಟ ಟ ಟ ಟ ಟ. ಸಾಕು ಥ್ಯಾಂಕ್ ಯು, ಬಾಯ್ಲಿ. ಮತ್ತೆ ತಿಂದ್ಬಿಟ್ಟು ಪಪ್ಪ ಕಲ್ಸ್ಕೊ ಹೋಗ್ತಿದ್ದೆ ಇವಾಗ, ಓಕೆನಾ? ಓ ತಗೋ. ಹಾಂ, ಯಾರನ ಪಪ್ಪಿ ಕೊಟ್ಬಿಟ್ರೆ ಸಾಕು, ಹೋಗ್ಬಿಟ್ಟು ಅಲ್ಲಿ ನೀರು ಆನ್ ಮಾಡಿಕೊಂಡು ಈ ಥರ ಮುಖ ತೊಳ್ಕೊಳ್ಳೋದು ಹೇಳು. ಅಲರ್ಜಿ ಆಗ್ಬಿಡ್ತದಂತೆ. ಇದೇ ರೂಢಿ ಇದಕ್ಕೆ. ಏನಕ್ಕೆ ರೂಢಿ ಆಗಿರೋದು ಅಂದರೆ ಇದು ಅದಕ್ಕೋಸ್ಕರ ನೋಡ್ರಿ. ಯಾರಾದರೂ ಪಪ್ಪಿ ಕೊಟ್ಬಿಟ್ರೆ ಹೋಗ್ಬಿಟ್ಟು ಅಲ್ಲಿ ನೀರು ಆನ್ ಮಾಡ್ಕೊಂಡು ಈ ಥರ ಮುಖ ತೊಳ್ಕೊಂಡ್ಬಿಡ್ತಾಳೆ ವಾಶ್ ಬೇಸನ್ ಹತ್ರ. ಅಯ್ಯೋ 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 ಅಯ್ಯೋ, ಚೊಂಬಲ್ ಮಖನೇ ಮುಚ್ಕೊಂಡು ಹೋಗ್ಬಿಟ್ಟೈತೆ ನೋಡಿ. ನನಗೆ ಎಲ್ಲ ಏನು ಖಾಲಿ ಮಾಡಿಬಿಟ್ಟ? ಅಷ್ಟು ಸಾಲಲ್ಲ ನನಗೆ, ಇನ್ನೂ ಜಾಸ್ತಿ ಬೇಕು. ಯಾವ್ಯಾವ ಬುಕ್ ಬೇಕು ನಿನಗೆ? ನೋಡ್ರಣ್ಣ, ಕಡಿಮೆ ಅಂದ್ರೂ ಒಂದು ನನಗೆ ಗೊತ್ತಿರೋಂಗೆ ಒಂದು 4 ರಿಂದ 5 ತಿಂಗಳಾಯ್ತು ಅನ್ಕೊತೀನಿ ಇದೇ ಆಗ್ತಾ ಇರೋದು. ಬೆಳಗ್ಗೆನೆ ರಾತ್ರಿ ಒಂದು ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಮನೆಗೆ ಹೋಗೋಕ್ಕೆ. ಬೆಳಗ್ಗೆನೆ ಹೋಗೋಣ ಜಲ್ದಿ ಡ್ಯೂಟಿಗೆ ಅನ್ಕೊತೀನಿ. ಬೆಳಗ್ಗೆ ಒಂದು 9 ಗಂಟೆಗೆ ಹೋಗ್ತೀನಿ, ಒಂದು 7 ಬಾಡಿಗೆ 8 ಬಾಡಿಗೆ ಓಡಿಸ್ತೀನಿ. ಮನೆಗೆ ಬಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗೋಣ ಅಂತ ಮನೆಗೆ ಬರ್ತೀನಿ. ಬೆಳಗ್ಗೆನೆ 9 ಗಂಟೆಗೆ ಹೋಗ್ಬಿಟ್ಟು ಮಧ್ಯಾಹ್ನ ಮನೆಗೆ ಊಟಕ್ಕೆ ಬಂದ್ಬಿಟ್ಟು ಹೋಗ್ಬಿಡೋಣ ಜಲ್ದಿ ಅಂದ್ಕೊಂಡು ಸುಮ್ಮನೆ ಹಂಗೆ ಹುಡುಗರ ಜೊತೆ ಊಟ ಮಾಡಿಕೊಂಡು ಒಂದು 5 ನಿಮಿಷ ಹಂಗೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂದ್ಬಿಟ್ಟು ಮಲ್ಕೊತೀನಿ. ಎದ್ದು ನೋಡಿದ್ದೆ 3:30 ಆಗೋಗಿರುತ್ತೆ. ಹೋಗ್ಬಿಟ್ಟು ಇವ್ರನ್ನ ಕರ್ಕೊಂಬಂದು ತಿರ್ಗಾ ಡ್ಯೂಟಿಗೆ ಹೋಗಿ ಇದಕ್ಕೆ ಮೇಲೆ ಒಂದು 12-13 ಡ್ಯೂಟಿ ಮಾಡ್ಕೊಂಡು ಮನೆಗೆ ಬರ್ತೀನಿ. ಇಲ್ಲಿ ನೋಡ್ರಿ, ನಾನು ಹಿಂಗೆ ಮಾಡ್ತಾಯಿದ್ರೆ ಹೆಂಗೆ ನೋಡ್ತಾವ್ರೆ ಎಲ್ಲರೂ. ಇವ್ರು ಟೋಕನ್ ಹಾಕೊಂಬಿಟ್ಲಿ ಇವತ್ತು. ಅದ್ರಲ್ಲಿ ಬೇರೆ ಇಲ್ಲ 500 ರೂಪೀಸ್ ಕ್ಯಾಶ್ ಬೇರೆ ಬೇಕಂತ. ಇರೋವರ ಪ್ರಮೋಷನ್ಗಳನ್ನೆಲ್ಲ ಪೆಂಡಿಂಗಲ್ಲಿ ಇಟ್ಬಿಟ್ಟಿದ್ದೀನಿ. ಇನ್ಸ್ಟಾಗ್ರಾಮ್ ಪ್ರಮೋಷನ್ಗಳನ್ನ ಮಾಡಬೇಕು. ಎಲ್ಲರಿಗೆ ನಮಸ್ಕಾರ. ನಮ್ಮಪ್ಪ ಇವಾಗ ನಾವು ಸ್ಕೂಲಿಗೆ ಹೋಗಿದ್ವಿ, ಈಗ ಬೆಲ್ ಹೊಡಿತು, ನಾವು ಇವಾಗ ಬಂದ್ವಿ. ಆಮೇಲೆ ನಮ್ಮಪ್ಪ ಟೀ ಕುಡ್ಕೊಂಡು ಆಮೇಲೆ ಹೋಗ್ತಾರೆ. ಆಮೇಲೆ ಇವಾಗ ತಿನ್ಕೊಂತ ಜಾಲಿಯಾಗಿರ್ಬೋದು. ಹೇಳಿ 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 ಹಿಂಗಂತಾನೆ. ಇವನ ಹೆಸರು ಅಳುಮುಂಜಿ ಅಂತಾನೆ ಇಟ್ಟಿದ್ದು. ಹೀಗೆ ಇವಾಗ ಊಟ ತಿಂತಾ ಇದೀವಿ. ಇವಾಗ ಇವರು ಚಹಾ ಕುಡಿತಾ ಇದ್ದಾರೆ. ಟೀ ಕುಡಿತಾ ಇದ್ದಾರೆ. ನಾನು ನಮ್ಮ ಮಮ್ಮಿ ಇಲ್ಲೇ ಇದ್ದಾರೆ. ಇವರು ಬಂದ್ಬಿಟ್ಟು ಟಿವಿನ ಯಮ್ಮ ಯಪ್ಪ ಅಂತ ಗುಳ್ಳಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಮತ್ತೊಂದ್ಸಲ ನೋಡ್ಬೋದಂದ್ರೆ ನೋಡಿ ನೋಡಿ ಇದನ್ನ ತೆಗೆದು ಕ್ಲೀನ್ ಮಾಡಬೇಕು ನಾವು. ನಿಮ್ಮ ತಮ್ಮನ ಏನಂತ ಕರಿತೀನಿ? ನಿಮ್ಮ ತಮ್ಮನ ತೋರ್ಸಲಿ. ಅಳುಮುಂಜಿ ಅಂತ ಕರಿತೀನಿ. ಅಳುಮುಂಜಿ ಅಂತ ಕರಿತೀಯ? ಇಲ್ಲ, ಏತು ಮುಂಡಿ. ಬರೀ ಗಲೀಜ್ ಅಜಯ್, ನಿನ್ ಮಾತೆತ್ರ ಗಲೀಜ್ ನನ್ನ ಮಗನಪ್ಪ. ನಿಲ್ಲಿ ಗುಂಡಿ ಅಂತಾನೆ. ಆಮೇಲೆ ಏನಂತಾನೆ? ಅದೆಲ್ಲ ಮಾತಾಡಬಾರ್ದು ಇದ್ರಲ್ಲಿ. ಓಕೆ, ಕೊಡಿಲಿ. ನನಗೆ ಕೈ ನೋಸ್ತೈತೆ ಫ್ರೆಂಡ್. ನೋಡ್ರಿ ಹೆಂಗೈತೆ. ಬರೀ ವಿಡಿಯೋ ಮಾಡ್ತೀಯ ಅಂತೀಯ, ಕೈ ನೋಸ್ತೈತಾ? ಬರೀ ಫೋನ್ ಹಿಡ್ಕೊಂಡೆ ಕೈ ನೋಸ್ತೈತಾ? ಸರಿ ತಿನ್ರಿ. ಒಂದು ಚಾನಲ್ ಓಪನ್ ಮಾಡ್ಬಿಡೋಣ. ಇವಳ್ದನ ಒಂದು ಚಾನಲ್ ಓಪನ್ ಮಾಡ್ಬಿಟ್ಟು ಒಂದು ಫೋನ್ ಕೊಟ್ಬಿಟ್ಟು ಒಂದು ಮೈಕ್ ಕಳಿಸ್ಬಿಡೋಣ. ಬೆಳಗ್ಗೆಯಿಂದ ರೆಕಾರ್ಡಿಂಗ್ ಮಾಡ್ಕೊಂಡ್ ಬಂದ್ಬಿಡೋಣ. ನಾನೆಲ್ಲ ಅದು ಇದು ಮಾಡ್ಕೊಂತೀವಿ ಅಂದ್ಬಿಟ್ಟು. ಯಾರಾದರೂ ಪಪ್ಪಿ ಕೊಟ್ಟಾಗ ಇವಳು ಕಷ್ಟ ನೋಡೋಕ್ಕಾಗಲ್ಲ ಗುರು. ಫಸ್ಟು ಓಡೋಗ್ಬಿಡ್ತಾಳೆ ಅಲ್ಲಿಗೆ. ಒಂದು ಬಾಧೆ ಬಿದ್ಲು, ಅಲ್ಲಿ ನೋಡಬೇಕಿತ್ತು, ತೋರ್ಸೋಣ ಅನ್ನೋಷ್ಟರಲ್ಲಿ ತಿರುಗ್ಬಿಟ್ಟು ಇಳಿದ್ಬಿಟ್ಲು. ಹುಷಾರಾಗ್ಬಿಟ್ಟು ಅವಳು ಈ ನಡುವೆ. ಹೆಂಗೈತೆ? ಕೊಡ್ರಿ ಇಲ್ಲಿ ಫೋನ್ ಕೊಡ್ರಿ. ಇದೊಂದೇ ಗುರು ಫೋನ್ ಇರೋದು ಮನೇಲಿ.
ನಾನು ಇದ್ದಾಗ ಮಾತ್ರನೇ ನೋಡೋದು, ಜಾಸ್ತಿ ಫೋನೆಲ್ಲ ಕೊಡಲ್ಲ ಇವ್ರಿಗೆ. ಅವನೊಬ್ಬನೇ ಒಂದು ಸ್ವಲ್ಪ ಕೆಂಪೆ, ಜಾಸ್ತಿ ಫೋನ್ ಯೂಸ್ ಮಾಡೋದು. ಎಲ್ಲ ಅಡಿಕ್ಟ್ ಆಗ್ಬಿಟ್ಟವ್ರೆ. ಏಯ್ ಅಲ್ಲೇನು ಮಾಡಿದೆ ಇಷ್ಟೊತ್ತು? ಹಾಂ, ಈವಣ್ಣ ಅವ್ರದ್ದು ಲಾಸ್ಟ್ ಟೈಮು ನಾನು ಇನ್ಸ್ಟಾದಲ್ಲಿ ಸ್ಟೋರಿ ಹಾಕಿದ್ದೆ, ಅಕ್ಕ ಅನ್ನೋರ್ದು ಫೋಟೋ ಹಾಕಿದ್ದಾರೆ. ಇವರು ಮೀಟ್ ಮಾಡಬೇಕಾಗಿತ್ತು ಅವ್ರನ್ನ ಅಂತ ಅಂದಿದ್ರು. ಇನ್ಸ್ಟಾದಲ್ಲಿ ಸ್ಟೋರಿ ಹಾಕಿದ್ದೆ, ಇವ್ರನ್ನ ಮೀಟ್ ಕೂಡ ಮಾಡಿದ್ರು ಅವರು. ಥ್ಯಾಂಕ್ ಯು ಅಕ್ಕ ಅನ್ನುವವರೇ, ಈ ಆಟೋ ಚಾಲಕನ ಅಭಿಮಾನಕ್ಕೆ ಸ್ಪಂದಿಸಿದ್ದಕ್ಕಾಗಿ. ಹಂಗೆ ಡ್ಯೂಟಿಗೆ ಬಂದ್ಬಿಟ್ಟು ನಮ್ಮ ಅಣ್ಣ ತಮ್ಮ ಎಲ್ಲರೂ ಒಟ್ಟಿಗೆ ಟೀ ಕುಡ್ಕೊಂಡು ಇವಾಗ ಡ್ಯೂಟಿಗೆ ಹೋಗ್ತಾ ಇದ್ದೀರಿ. ಅಣ್ಣ ಹೋಗೋಣ? ಇಬ್ಬರದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಬಿಟ್ಟಿದ್ದೀನಿ. ಹೋಗ್ಬಿಟ್ಟು ನಾಳೆ ಯೂಟ್ಯೂಬಲ್ಲಿ ನೋಡಿ 30 ದಿನ. ಓಕೆ ಅಣ್ಣ. ಬ್ರದರ್ ಬಂದ್ಬಿಟ್ಟು ಕೊಪ್ಪಳದವ್ರಂತೆ. ಚೆನ್ನಾಗೈತಾ ಬ್ರದರ್ ಡ್ಯೂಟಿಗಳು? ಅದು ನಿಮ್ಮ ಗಾಡಿನಾ? ಚೆನ್ನಾಗೈತೆ. ಎಲ್ಲಿಗೆ ಹೋಗ್ತಾ ಇದ್ದೀರಿ ಇವಾಗ? ತಿಪ್ಸಂದ್ರನಾ? ಎಲ್ಲಿಂದ ಬಂದ್ರಿ? ಕೊಪ್ಪಳ ಹತ್ರ ಯಾವರು? ಮೆತ್ಕಲ್. ಓಕೆ. ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ ಬಂದು? ಒಂದು 5 ವರ್ಷ ಆಯ್ತು. ಫಸ್ಟಿಂದ ಆಟೋನೇನಾ ಇಲ್ಲ? ಫಸ್ಟಿಂದ ಕಾರ್ ಓಡಿಸ್ತಿದ್ವಿ, ಆಮೇಲೆ ಆಟೋ. ಓಕೆ. ಅದು ಚೆನ್ನಾಗೈತೆ ಅನಿಸ್ತದ ಇಲ್ಲ ಆಟೋ ಚೆನ್ನಾಗೈತೆ? ಓಕೆ, ಚೆನ್ನಾಗೈತೆ ನಿಮ್ಮ ಗಾಡಿ. ವೀಲ್ ಪ್ಲೇಟ್ ಎಲ್ಲ ಎಲ್ಲಿ ತಗೊಂಡಿದ್ದು ಅದು? ಅದು ಅಲ್ಲ ಅಣ್ಣ, ಮೆತ್ಕಲ್. ಮೆತ್ಕಲ್? ಓ, ಊರಲ್ಲಿ ತಗೊಂಡು ಬಂದು ಹಾಕಿರೋದಾ? ಓಕೆ. ಇದನ್ನ ನಾನು ಯೂಟ್ಯೂಬಲ್ಲಿ ಹಾಕಬೋದಾ? ಥ್ಯಾಂಕ್ ಯು. ಬನ್ನಿ ಡ್ಯೂಟಿ ಮಾಡೋಣ. ಇದು ಬಂದು ಹಳ್ಳಿ ಕಡೆ ಸ್ಟೈಲ್. ಇದೇನಿದು, ಇದು ಆ್ಯಂಗಲ್ ಥರ ಟ್ರಯಾಂಗಲ್ ಶೇಪಲ್ಲಿ ಐತಲ್ಲ, ಇದು ಹಳ್ಳಿ ಕಡೆ ಆಟೋಗಳಿಗೆ ಎಲ್ಲ ಹಿಂಗೆ ಇರ್ತವೆ ನೋಡ್ರಿ. ಎಲ್ಲ ಮುಂದ್ಗಡೆ ಹಿಂಗೆ ಹಾಕ್ಬಿಟ್ಟು ಚೆನ್ನಾಗಿ ಇಟ್ಕೊಂಡವ್ರಪ್ಪ ಗಾಡಿನ. ಒಳಗಡೆ ಬೇರೆ ಇದು ಗೊಂಬೆಗಳು. ಇದು ಆಲ್ಮೋಸ್ಟ್ ಟಿ ಟಿ ಅವರು ಕ್ಯಾಬ್ ಅವರಿಂದನೇ ಸ್ಟಾರ್ಟ್ ಆಗಿದ್ದು. ಇವಾಗ ನಮಗೂ ಹಿಡ್ಕೊಂಬಿಟ್ಟೈತೆ ಹುಚ್ಚು. ಏನು ಮಾಡೋಕ್ಕಾಗಲ್ಲ, ಗಾಡಿ ಅಂದ್ರೇ ಹಂಗೆ ಶೋಕಿಗೆ. ಬಿದ್ದುಬಿಟ್ರೆ ದುಡ್ಡೆಲ್ಲ ಮ್ಯಾಟ್ರ್ ಬರೋಲ್ಲ. ಗಾಡಿ ಮಾತ್ರ ಚಿಂದಿ ಆಗಿರ್ಬೇಕು ನೋಡೋಕ್ಕೆ. ಆಮೇಲೆ ಇದೊಂದು, ನಾವು ರೈತನ ಮಗ ಅಂದ್ಬಿಟ್ಟು ಅದೇ ಜಸ್ಟ್ ಊರ ಹೆಸರೆಲ್ಲ ಏನು ಕೊಡಿಸೋದು ಸಿಂಪಲಾಗಿ ನಮ್ಮದು KA 37, KA 11, KA 10 ಹಂಗೆ ಹಾಕಿಸ್ಕೊಬಿಡೋದು. ಗೊತ್ತಾಗ್ಬಿಡುತ್ತೆ ನೋಡ್ಬಿಟ್ರೇನೆ. ಬೇರೆಯವರೆಲ್ಲ ಇದು ನಮ್ಮದೇ ಜನ ಅನ್ಕೋಬೇಕು ಅಂತ ಇದು ಮೈಂಡ್ ಸೆಟ್ಟು ಅಲ್ವಾ? ಇದಕ್ಕೇನಂತಾರೆ ಊರ ಕಡೆ ಚೂಜಿ ಬಡಿಗೆ. ಇದು ನಮ್ಮದು 12 ಮಾಡಲ್ಲು. ನಮ್ಮ ಗಾಡಿ ಸ್ಪೆಸಿಫಿಕೇಶನೇ ತೋರಿಸಿಲ್ಲಲ್ಲ ನಿಮಗೆ. ನೋಡ್ರಿ ಮುಂದ್ಗಡೆ ಎಲ್ಲ ಈಗ ಐತೆ, ಎಲ್ಲ ಕ್ಲೀನಾಗಿ ಒಳಗಡೆ ಕನ್ನಡದಲ್ಲಿ ಮಾತನಾಡಿ. ಈ ಗಂಟೆನ ಮೇಯ್ನಾಗಿ ಇಲ್ಲಿ ತಗ್ಲಾಕೋಣಕ್ಕೆ ಮೇಯ್ನ್ ಕಾರಣ ಏನಪ್ಪ ಅಂದರೆ, ನಾವಿಲ್ಲಿ ಕುತ್ಕೊಂಡಿರ್ತೀವಿ, ಗಾಡಿ ಅಳ್ಳಾಡಿದಾಗ ಟನನನನ ಅಂತ ಸೌಂಡ್ ಬರುತ್ತೆ. ಏನಿದು ಸೌಂಡು ಅಂತ ಕಸ್ಟಮರು ಇಲ್ಲಿಂದ ನೋಡ್ತಾರೆ, ಈ ಗಂಟೆ ನೋಡ್ತಾರೆ. ಇದ್ರ ಹಿಂದ್ಗಡೆ ಕನ್ನಡದಲ್ಲಿ ಮಾತನಾಡಿ ಅಂತ ಇರುತ್ತೆ. ಓ, ಕನ್ನಡದವರಪ್ಪ ಇವರು ಅಂದ್ಬಿಟ್ಟು ಕನ್ನಡದಲ್ಲಿ ಮಾತಾಡ್ತಾರೆ. ನೋಡಿ ಬೆಂಗಳೂರಲ್ಲಿ ಈ ಥರ ಬಂದಿದೆ ಪರಿಸ್ಥಿತಿ. ಇಲ್ಲಿ ಇನ್ಸ್ಟಾಗ್ರಾಮ್ ID ಹಾಕಿದ್ದೀನಿ. ಇದು ಸ್ಯಾನಿಟ್ರಿ ಪ್ಯಾಡ್ ವೆಂಡಿಂಗ್ ಮಷೀನು. ಅಂದರೆ ಇದು ಲೇಡೀಸ್ಗೆ ಏನಾದರೂ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಮ್ಮ ಅನಿತಾ ಮೇಡಮ್ ಅವರು ಇನ್ಸ್ಟಾಲ್ ಮಾಡಿರೋದು ನನ್ನ ಗಾಡೀಲಿ. ಆಮೇಲೆ ಇದು ಸೌಂದರ್ಯ ಮೇಡಮ್ದು. ಇದೆಲ್ಲ ಪೇಂಟಿಂಗಪ್ಪ. ಹೇಳ್ತೀನಿ ನಿಮಗೆ, ನನ್ನ ಗಾಡಿದೇ ಒಂದು ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ. ಒಂದು ಕಾಮೆಂಟ್ ಮಾಡಿದ್ದಾರೆ ನಮ್ಮ ಅಣ್ತಮ್ಮ ಒಬ್ಬರು, ನಿಮ್ಮ ಗಾಡಿದೇ ಒಂದು ಸಪ್ರೇಟಾಗಿ ವೀಡಿಯೋ ಮಾಡಿ ಅಂತ. ಮಾಡಿಬಿಟ್ಟು ನನ್ನ ಗಾಡಿದೆಲ್ಲ ಸಪ್ರೇಟಾಗಿ ತೋರಿಸ್ತೀನಿ. ಈ ಸ್ಟಿಕ್ಕರ್ದೇ ಒಂದು ದೊಡ್ಡ ಸ್ಟೋರಿ ಇದೆ. ಇದೆಲ್ಲ ಲೇಯರ್, ಇದು ಒಂದ್ರ ಮೇಲೆ ಒಂದು ಹಚ್ಚಿರೋದು. ಇದೆಲ್ಲ ಹೇಳ್ತೀನಿ. ಪರ್ಫೆಕ್ಟ್ ಕೆಲಸ ಮಾಡಿಸಿರೋದಪ್ಪ ನಾನು. ಆಮೇಲೆ ನೋಡ್ರಿ, ಇದು ಅಮೋನಿಯಾಗ್ರಾಮು. ಇದು ರಿವೀಟಿಗೆ ಹೊಡೆದು ಹೋಲ್ಸ್ ಮಾಡಿ ಹಾಕ್ತಾರೆ. ಅದೆಲ್ಲ ನಿಮ್ಗೆ ಹೇಳಿದ್ರೆ ಗೊತ್ತಾಗಲ್ಲ, ಅಖಾಡದಲ್ಲಿರೋರಿಗೆಲ್ಲ ಗೊತ್ತಾಗ್ಬಿಡುತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಸದ್ಯಕ್ಕೆ ಡ್ಯೂಟಿ ಮಾಡೋಣ ಬನ್ನಿ. ಇಲ್ಲಿ ನೋಡ್ರಿ, ಇಲ್ಲಿ ಬರೀ 9 ಡ್ಯೂಟಿ ಹೊಡೆದಿರೋದು. ಈ ವಾರ ಫುಲ್ ಲೇಜಿನಿ ಅಂದ್ಕೊಂಬಿಡಿ. ಬರೋ ವಾರದಿಂದ ಪರ್ಫೆಕ್ಟ್ ಡ್ಯೂಟಿಗೆ ಇಳಿದ್ಬಿಡ್ತೀನಿ ಗುರು, ಪಕ್ಕ. ಸದ್ಯಕ್ಕೆ ಡ್ಯೂಟಿ ಮಾಡಬೇಕು, ಆದಷ್ಟನ ಮಾಡ್ತೀನಿ. ಏನು ಮಾಡೋದ, ಬಟ್ಟೆಗನ ಆಗ್ಬೇಕಲ್ಲಣ್ಣ. ಲಾಂಗನ ಓಡಿಸೋಣ ಅಂದರೆ ಮಕ್ಕಳದು ಸ್ಕೂಲು, ಕರ್ಕೊಂಬರೋರು ಕರ್ಕೊಂಡೋಗ್ಬಿಡೋರು ಯಾರೂ ಇಲ್ಲ. ಅದನ್ನು ಇದ್ದಿದ್ರನ ನಾನು ಲಾಂಗ್ ಹೋಗ್ಬಿಡ್ತಾ ಇದ್ದೆ. ಅದು ಇಲ್ದಿರೋ ಕಾರಣದಿಂದ ನಾನು ಏನೂ ಮಾಡೋಕ್ಕಾಗಲ್ಲ. ಇಲ್ಲೇ ಲೋಕಲ್ಲೇ ಓಡಿಸ್ಕೊಂಡಿರ್ಬೇಕು. 3 ಗಂಟೆ ಮೇಲೆ ಹೋಗೋಣ ಅಂದರೆ ಹೆವಿ ಟ್ರಾಫಿಕ್ ಇರುತ್ತೆ, ಹೋಗೋಕ್ಕಾಗಲ್ಲ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ನಮ್ಮ ಇಂದಿರಾನಗರಕ್ಕೆ ಬಂದಿದ್ದಾರೆ. ನಮ್ಗೆ ಇನ್ಫಾರ್ಮೇಷನ್ ಗೊತ್ತಾಗಿದೆ, ಆದರೆ ಇರಿಟೇಟ್ ಮಾಡೋಕ್ಕೆ ಹೋಗಲ್ಲ ನಾವು. ಮೀಟ್ ಮಾಡೋಣ ಅಂದರೆ ಸುಮ್ಮನೆ ಯಾಕೆ ಪಬ್ಲಿಕಲ್ಲಿ ಹೋಗ್ಬಿಟ್ಟು ಹಣ ಅಂದ್ಬಿಟ್ರೆ ಎಲ್ಲ ಒಂದು 4 ಜನ, ನಾವು ಅದೇ ಫೀಲ್ಡಲ್ಲಿ ಇರೋದ್ರಿಂದ ಅವ್ರ ಕಾರ್ ಇಲ್ಲೇ ನಿಂತ್ಕೊಂಡಿದ್ದೆ. ನಂಬರ್ ಬ್ಲರ್ ಮಾಡಿಬಿಡ್ತೀನಿ, ನೋಡ್ಕೊಳ್ಳಿ, ಅದೇ ಕಾರು. ಓಕೆ, ಬಂದಿದ್ದಾರೆ. ಆದರೆ ಮೀಟ್ ಮಾಡೋಕ್ಕಾಗಲ್ಲ. ಸಿಗ್ಬೋದು, ಆದರೆ ಆಗಲ್ಲ. ಬೇಡ ಟೆನ್ಷನ್, ಅವ್ರಿಗೂ ಕೊಡೋದು ಬೇಡ. ಇಲ್ಲ ನೋಡ್ರಪ್ಪ, ಇಲ್ಲಿ ಫಂಕ್ಷನ್ನು ಏನೋ ಶಿವಂದೇನೋ ಫಂಕ್ಷನ್ ಮಾಡ್ತಾ ಇರ್ತಾರೆ. ನಮ್ಮ ಕೇಂಬ್ರಿಡ್ಜ್ ಲೇಔಟ್ಗೆ ಹೋಗೋ ದಾರಿಲಿ ಚೆನ್ನಾಗಿ ರೆಡಿ ಮಾಡೋರು ನೋಡ್ರಿ, ಲೈಟ್ ಗೇಟ್ ಎಲ್ಲ ಹಾಕ್ಬಿಟ್ಟು. ಈ ಥರ ಈ ಸರ್ವಂಡಲ್ಲಿರೋ ಜನ ಮಾತ್ರ ಸೇರಿಕೊಂಡು ಮಾಡೋವಂಥ ಒಂದು ಹಬ್ಬ ಆಗಿರುತ್ತೆ. ಇಲ್ಲ ನೋಡ್ರಿ ಎಷ್ಟು ಚೆನ್ನಾಗಿ ಮಾಡೋರೆ, ಖುಷಿ ಆಗ್ಬಿಡ್ಬೇಕು.
ಲೈಟ್ ಗೀಟೆಲ್ಲ ಹಾಕಿ ಥರ ಏನೋ ಅಮ್ಮನವ್ರದ್ದಪ್ಪ ಇದು, ಚಾಮುಂಡೇಶ್ವರಿದು. ಬಟ್ ಏನು ಅಂತ ನನಗೂ ಗೊತ್ತಿಲ್ಲ, ಇಷ್ಟು ವರ್ಷದಿಂದ ಇದ್ದೀನಿ. ಹೆಂಗಿದೆ ಲೈಟ್ ಸೆಟ್ ಗೀಟ್ ಸೆಟ್ ಎಲ್ಲ ಕರ್ರಾಮಾಗಿ ಹಾಕೋರು ನೋಡ್ರಿ ಅಲ್ಲ. ಇದೊಂದು ಸ್ವಲ್ಪ ಲವ್ ಮಾಡೋಣ ಇವಾಗ, ಚೆನ್ನಾಗಿ ಕಾಣಿಸುತ್ತೆ. ಒಳಗಡೆ ನಡೀತಾ ಇರುತ್ತೆ ಹಬ್ಬ, ಬಟ್ ಮೇನ್ ರೋಡ್ಗೆಲ್ಲ ತರಲ್ಲ ಜಾಸ್ತಿ. ಹೆಂಗೆ ನೋಡಿಲ್ಲ, ಒಂದ್ಸರಿ ಹೋಗ್ತೀನಿ ಒಳಗಡೆ, ತೋರಿಸ್ತೀನಿ ನಿಮ್ಗೆ ಇದನ್ನೆಲ್ಲ ಮುಂಬರೋ ದಿನಗಳಲ್ಲಿ. ಡ್ಯೂಟಿ ಅಂತೂ 30 ಹೊಡ್ಕೊಂಬರೋಣ ಅಂತ ಅನ್ಕೊಂಡ್ರೆ ನೋಡ್ರಿ ಟೈಮ್ ಇಷ್ಟ ಆಗೈತೆ. ಡ್ಯೂಟಿ ನೋಡ್ರಿ ಎಷ್ಟಾಗೈತೆ. ಸುಮ್ಮನೆನಾ ನಾವು ಹೇಳಿ. ಇದರಲ್ಲಿ ಏನು ಅಂತ ತಿಂತೀರಾ, ಏನು ಅಂತ ಖರ್ಚು ಮಾಡ್ತೀರಾ, ಏನು ಅಂತ ನಿಮಗೆ ಅಂತ ವೈಯಕ್ತಿಕವಾಗಿ ಅಲ್ಲೊಂದು ಹ್ಯಾಬಿಟ್ಗಳಿರುತ್ತೆ. ಆ ಹ್ಯಾಬಿಟ್ಗೆ ಎಷ್ಟು ಅಂತ ಖರ್ಚು ಮಾಡ್ಕೊಂತೀರಾ ನೀವೇ ನೋಡ್ಕೊಳ್ಳಿ. ಆಟೋ ತಗೊಳ್ಳಿ, ಜೀವನದಲ್ಲಿ ಸೆಟ್ಲ್ ಆಯ್ತೀರಾ ಅಂತ ಅನ್ನಕ್ಕಾಗಲ್ಲ, ಪಿಚ್ಕಾರ್ ಎದ್ದೋಗ್ಬಿಡ್ತೀರಾ. ಇದಾಗಿತ್ತು ಇವತ್ತಿನ ಜೀವನ. ಬೇರೆ ಥರ ದುಡಿದು ಬಿಟ್ಟಿದ್ದೀನಿ. ಈ ನಡುವೆ ಯಾಕೋ ದುಡಿಯೋಕ್ಕಾಗ್ತಾಯಿಲ್ಲ, ಏನೂ ಮಾಡೋಕ್ಕಾಗಲ್ಲ. ನಾನು ಈ ವಿಡಿಯೋ ಕೂಡ ಯಾರೋ ನೋಡ್ತಾರೆ, ಕರ್ನಾಟಕದ ಮೂಲೆ ಮೂಲೆಯಿಂದ ನೋಡ್ತಾರೆ ಅಂತೆಲ್ಲ ಮಾಡೋದಿಲ್ಲ. ನನ್ನ ಜೊತೆಲಿ ಇರೋರು ನೋಡ್ತಾರೆ, ಇವ್ರು ಕೇಳ್ತಾರೆ ಮಾಡು ಯೂಟ್ಯೂಬಲ್ಲೂ ಮಾಡು ಅಂತ. ಯಾರವರು ನೋಡಿ ಜೊತೆಲಿ ಇದ್ದಾನೆ ಗೊತ್ತಾ? ವಿತೌಟ್ ಸ್ಕಿಪ್ಪಿಂಗ್ 30 ನಿಮಿಷ ಅಲ್ಲ 40 ನಿಮಿಷ ವಿಡಿಯೋ ಹಾಕಿದ್ರು ನಾನು ನೋಡ್ತೀನಿ. ಯಾಕಪ್ಪ ಅಂದರೆ ಒಂದು ಇದು ಹೇಳೋದು ಅಣ್ಣ, ನೀನು ಏನೇ ಮಾಡು 40 ಅಲ್ಲ 50 ನಿಮಿಷ ವಿಡಿಯೋ ಹಾಕಿದ್ರು ನಾನು ಪಕ್ಕಾ ನೋಡ್ತೀನಿ. ನಾನು ರಿಯಾಲಿಟಿ ನೋಡೋದೇ ಬೇರೆ. ಯೂಟ್ಯೂಬಲ್ಲೇ ನೀನು ಬೇರೆ ಥರ ಕಾಣಿಸ್ತೀಯಾ, ಏನೋ ಒಂಥರ ಮಜಾ ಇರುತ್ತೆ ನಿನ್ನ ಮಾತು ಕೇಳೋದ್ರಲ್ಲಿ. ಯೂಟ್ಯೂಬಲ್ಲಿ ನಾನು ನೋಡಬೇಕು ಅಂತ ಆಸೆ ಅಂದ್ಬಿಟ್ಟು ಎಳೆದ್ಬಿಟ್ರಿ ಇವರು. 30-40 ನಿಮಿಷ ವಿಡಿಯೋ ಪೋಸ್ಟ್ ಮಾಡಿದ್ರು ನಾನು ಯಾರು ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಜೊತೆಲಿ ಇರೋರು ನೋಡ್ತಾರಂತೆ. ಅದ್ರಲ್ಲಿ ಮುಖ್ಯ ಪಾತ್ರ ಇವನೇ. ನಾನೇ ನೋಡ್ತೀನಪ್ಪ. ಇವಾಗ ಟೈಮ್ ಎಷ್ಟು ತೋರ್ಸು ಎತ್ತು. 12 ಅಲ್ಲ 1 ಅಲ್ಲ, ಬೆಳಗ್ಗೆ 6 ಗಂಟೆ ಗಂಟ ನಾನು ಇಲ್ಲಿದ್ರು ಇವ್ನು ನನ್ನ ಜೊತೆಲಿ ಇರ್ತಾನೆ. ಇವನಂತಾನೆ ನೀನು 50 ನಿಮಿಷ ಪೋಸ್ಟ್ ಮಾಡಿದ್ರು ನಾನು ನೋಡ್ತೀನಿ ಅಂತ. ನಾನು ವಿಡಿಯೋ ಮಾಡೋದು ಇವನಿಗೋಸ್ಕರ, ನನ್ನ ಜೊತೆಲಿ ಇರೋರ್ಗೋಸ್ಕರನೇ ಹೊರತು ಬೇರೆ ಯಾರಿಗೋಸ್ಕರನೂ ಅಲ್ಲ. ಇಷ್ಟ ಮತ್ತಾನ ಇಡೀ ಎಲ್ಲರಿಗೂ ಹುಚ್ಚಿಡ್ಸ್ಬಿಟ್ಟಿದ್ದೀನಿ. ಇವ್ನಿಗೆ ಎಷ್ಟು ಇರ್ಬೇಡ ಲೆಕ್ಕ ಹಾಕಳಿ. ಅಂದ್ರೆ ಮತ್ತೆ ನನಗೆ ಮೆಂಟ್ಲೆದ್ದು ಹೋಗ್ಬಿಡೈತೆ. ಅದನ್ನ ಹುಟ್ಟಾಕಿದ್ದೆ ನಾನು. ಅಂದ್ರೆ ಮತ್ತೆ ನನ್ಗೆ ರಿಟರ್ನ್ ಬೇಜಾರಾಗೋಗ್ಬಿಡ್ತದೆ. ಹಂಗ್ ಮಾಡ್ಬಿಟ್ಟಿರೋದು. ಯಾರಿಂದ ಜನ ಇಷ್ಟಪಡ್ತಾರ ಇಲ್ಲ ಗೊತ್ತಿಲ್ಲ, ಜೊತೆಲಿ ಇಷ್ಟಪಟ್ರೆ ಖಂಡಿತವಾಗ್ಲೂ ನೀನ್ ಮಾಡೋ, ನೀನ್ ಬೆಳೆದೇ ಬೆಳಿತ್ಯಾ. ಈ ವಿಡಿಯೋ ನೆನ್ಪಿಟ್ಕೋ. ಇನ್ನು 6 ತಿಂಗಳಲ್ಲಿ ನಾನು ಹೇಳದ್ ಕೇಳು ಬ್ರೋ, ನೋಡು ಒಪಿನಿಯನ್ ಹೇಳ್ತಾ ಇದ್ದೀನಿ. ಇನ್ನು 6 ತಿಂಗಳಲ್ಲಿ ಜನ ನಿನಗೆ ಕಾಯ್ತಾ ಇರ್ತಾರೆ ನಿನ್ನ ವಿಡಿಯೋನ ಅಪ್ಲೋಡ್ ಮಾಡೋ ಅಂತ. ಇವತ್ತು ಬೆಳಿತೀಯ. ಇವತ್ತು ಡೇಟ್ ಎಷ್ಟು? ಡೇಟು ಇವತ್ತು ಜುಲೈ 30ನೇ ತಾರೀಕು. ಜುಲೈ 30ನೇ ತಾರೀಕು 2026 ಇಸ್ವಿ. 2026 2028 29 PM ಎಲೆಕ್ಷನ್ ಆದ್ಮೇಲೆ ನೋಡಿ. ಓಕೆನಾ? ಈ ವಿಡಿಯೋ ಹಂಗೆ ಇರ್ಲಿ, ಮಲ್ಲಿ ಯೂಟ್ಯೂಬ್ ಅಲ್ಲಿ ಇರ್ಲಿ ಅಂತ ಹಾಕೋಣ. ನಾವು ಊರ್ ಜನಕ್ಕೋಸ್ಕರ ಬದುಕಲ್ಲ, ಜೊತೆಲಿ ಇರೋರ್ಗೋಸ್ಕರ ಬದುಕ್ತಿವಿ. ಜೊತೆಲಿ ಇರೋರು ಏನ್ ಕೇಳ್ತಾರೋ ಅದನ್ನ ಮಾಡೇ ಮಾಡ್ತೀವಿ. 50 ಅಲ್ಲ 1 ಅವರ್ ವಿಡಿಯೋನು ಪೋಸ್ಟ್ ಮಾಡ್ತೀವಿ. ಜೊತೆಲಿ ಇರೋರು ಕೇಳಿದ್ರು ಒಂದೇ ಒಂದು ಮಾತಿಗೋಸ್ಕರ. ಜೊತೆಲಿ ಇರೋರು ಇಂಪಾರ್ಟೆಂಟ್ ಬ್ರೋ, ಅಲ್ಲಿ ಇರೋರಲ್ಲ. ಏನಂತೀರಾ? ಜೊತೆಲಿ ಒಬ್ನು ಯಾರನ ಇದನ್ ಮಾಡು, ನಿನ್ ಕೈಯಲ್ಲಿ ಆಗುತ್ತೆ, ನಾನ್ ನೋಡೋನ್ ಇದೀನಿ ಅಂತ ಒಂದು ಸಾಥ್ ಕೊಟ್ಬಿಟ್ರೆ ಬೇರೆ ತರ ಏನ್ ಬೇಕಾದ್ರೂ ಮಾಡ್ಬೋದು. ಮೋಟಿವೇಟ್ ಮಾಡೋರು ಇರ್ಬೇಕು, ಡಿಮೋಟಿವೇಟ್ ಮಾಡೋರಲ್ಲ. ಜೊತೆಲಿ ಇರೋರು ಡಿಮೋಟಿವೇಟ್ ಮಾಡ್ಬಿಟ್ರೆ ನಾವು ಕೆಟೆಲೋ ಆಗ್ಬಿಡ್ತೀವಿ. ಏನಂತೀರಾ? ಓಕೆ, ತಾಳ್ಮೆ ಇರೋರು ವಿಡಿಯೋ ಪೂರ್ತಿ ನೋಡಿ. ಆ ತಾಳ್ಮೆ ನನ್ನ ಜೊತೆಲಿ ಇರೋರ್ಗೆ ಎಲ್ಲಾರ್ಗು ಇದೆ. ನಿಮ್ಗೆ ಇದೆಯೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಓಕೆನಾ? ನಾನು ನಿಮ್ ಜೊತೆಲೇ ಇರ್ತೀನಿ ಯಾವತ್ತಿದ್ರು. ನನ್ನ ಜೊತೆಲಿ ಬೇರೆ ತರ ಜನನೇ ಇದ್ದಾರೆ. ಮತ್ತೇನು ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ಬಿಡೋಣ. ನನ್ನ ಮಾತಿಂದ ಯಾರಿಗಾನು ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಇದೇ ವಾಸ್ತವ. ಜೊತೆಲಿ ಇರೋರ್ಗೋಸ್ಕರ ಬದುಕಬೇಕೇ ಹೊರತು ಯಾರಿಗೋಸ್ಕರನೂ ಅಲ್ಲ. ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ಕೊನೆ ಗಂಟ ಯಾರ್ಯಾರು ನೋಡಿದ್ದೀರಾ ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಗೈಸ್. ಗಂಟೆ ನೋಡಿರಪ್ಪ.